ಯಾರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಗೆಸ್ ಮಾಡಿದಿರಿ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಆಯ್ತಾ. ಕರೆಕ್ಟ್ ಆಗಿ ಗೆಸ್ ಮಾಡಿದವರಿಗೆ ಮಾತ್ರ. ಟೈಟಲ್ ನೋಡಿಯೇ ನೀವು ಇವತ್ತಿನ ವಿಡಿಯೋ ಏನಂತ ಗೆಸ್ ಮಾಡಿರ್ಬೋದು. ನಾನು ಸ್ವಲ್ಪ ದಿನದ ಹಿಂದೆ ಬೆಂಗಳೂರು ಹೋಗಿದ್ದೆ, ನಾನು ಹೇಳಿದ್ದೆ ನಿಮ್ಗೆಲ್ಲ. ಸೊ ಅಲ್ಲಿಂದ ನಾನು ಕೆಲವು ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದೀನಿ. ಬೆಂಗಳೂರು ಹೋದ್ರೆ ಸ್ಟ್ರೀಟ್ ಶಾಪಿಂಗ್ ಮಾಡದೆ ನಾನು ವಾಪಸ್ ಬರಲ್ಲ. ಯೂಶ್ವಲಿ ನಾನು ಬೇರೆಯವ್ರಿಗಂತ ಶಾಪಿಂಗ್ ಮಾಡ್ತೀನಿ, ಯಾಕಂದ್ರೆ ಕುರ್ತಾ ಎಲ್ಲ ನಾನು ಜಾಸ್ತಿಯಾಗಿ ಪರ್ಚೇಸ್ ಮಾಡ್ತೀನಿ. ಅಂಡ್ ನಾನು ಕುರ್ತಾ ಎಲ್ಲ ಹಾಕೋದು ತುಂಬಾ ಕಡಿಮೆ ಹಾಕ್ತೀನಿ, ಬಟ್ 50% ಅಂತ ಹೇಳ್ಬೋದು. ರೆಸ್ಟ್ ಆಫ್ ದ 50% ನಾನು ಜೀನ್ಸ್ ಎಲ್ಲ ಹಾಕ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಈ ಸರ್ತಿ ಏನಾಯ್ತಂದ್ರೆ ನಾನು ನನಗೂ ಪರ್ಚೇಸ್ ಮಾಡಿದ್ದೀನಿ. ಯೂಶಲಿ ನನಗೆ ನಾನು ಬ್ರೇಸ್ಲೆಟ್ಸ್ಗಳು, ಇಯರಿಂಗ್ಸ್ಗಳು ಅಥವಾ ಟಿ ಶರ್ಟ್ಸ್ಗಳೆಲ್ಲ ಸಿಕ್ಕಿದ್ರೆ ಆ ತರದ್ದು ಏನಾದ್ರು ನಾನು ಪರ್ಚೇಸ್ ಮಾಡ್ತಿದ್ದೆ. ಬಟ್ ಈ ಸರ್ತಿ ನನಗೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಡಕ್ಟ್ಸ್ ಕೂಡ ತಂದಿದ್ದೀನಿ. ಇನ್ನೊಂದೇನಂದ್ರೆ ಬೆಂಗಳೂರಲ್ಲಿ ನಾನು ಏನು ಶಾಪಿಂಗ್ ಮಾಡಿದೆ, ಸ್ಟ್ರೀಟ್ ಶಾಪಿಂಗ್ ಮಾಡಿದ್ರೆ ಅದ್ರಲ್ಲಿ ಒಂದನ್ನ ನಾನೀಗ ಉಟ್ಕೊಂಡಿದ್ದೀನಿ, ಅಂದ್ರೆ ಹಾಕೊಂಡಿದ್ದೀನಿ ಅಥವಾ ಉಟ್ಕೊಂಡಿದ್ದೀನಿ. ಸೊ ಅದೇನಂತ ನೀವು ಗೆಸ್ ಮಾಡ್ತಾ ಇರಿ. ಲಾಸ್ಟಿಗೆ ಆ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತೀನಿ. ನನ್ನನ್ನು ಸರಿಯಾಗಿ ನೋಡಿ ಆಯ್ತಾ, ಆಮೇಲೆ ಗೆಸ್ ಮಾಡಿ ಆಯ್ತಾ. ಓಕೆ ಓಕೆ. ನಾನ್ ಯೂಶಲಿ ಬ್ಯಾಂಗ್ಳೂರ್ ಹೋದ್ರೆ ಶಿವಾಜಿನಗರ್, ಮಲ್ಲೇಶ್ವರಂ, ಜಯನಗರ್ ಆ ತರ ಎಲ್ಲ ಏರಿಯಾಸಿಗೆ ಹೋಗಿ ಈ ಸ್ಟ್ರೀಟ್ ಶಾಪಿಂಗ್ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಹಾಗೆ ನಾನು ಈ ಸರ್ತಿ ಬೆಂಗಳೂರು ಹೋಗುವಾಗ್ಲೂ ನಾನು ಶಿವಾಜಿನಗರ್ ಹಾಗೂ ಜಯನಗರ್ ಹೋಗಿದ್ದೆ. ಸೊ ಅಲ್ಲಿಂದ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟಿಗೆ ಬಂದ್ಬಿಟ್ಟು ಈ ಕುರ್ತಾ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ನನ್ಗಂತ ನಾನು ಪರ್ಚೇಸ್ ಮಾಡಿದ್ದು. ಆಕ್ಚುಲಿ ನಾನು ಬೇರೆಯವ್ರಿಗೆ ಆಗ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೆ ಯಾವ್ದು ಕುರ್ತಾ. ಆಕ್ಚುಲಿ ನನ್ನ ಮಮ್ಮಿಗೆ, ನನ್ನ ಮದರ್ ಇನ್ ಲಾಗೆ ಎಲ್ಲ ನಾನು ಚೆಕ್ ಮಾಡ್ತಾ ಇದ್ದೆ ಕುರ್ತಾಸ್ಗಳು ತಗೊಳ್ಬೇಕಂತ. ಅವಾಗ ನನ್ಗೆ ಇದು ನನ್ನ ಕಣ್ಣಿಗೆ ಬಿತ್ತು. ಇದು ಆಕ್ಚುಲಿ ನನಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ನಾನು ಅನ್ಕೊಂಡೆ, ಯಾಕಂದ್ರೆ ಇದರ ಕಲರ್ ನೋಡ್ಬಿಟ್ಟು, ಇದರ ಪ್ರಿಂಟ್ ನೋಡ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇಟ್ ವಾಸ್ ಜಸ್ಟ್ ಫಾರ್ 150 ರುಪೀಸ್ ಆಯ್ತಾ. ಸೊ ಅದಕ್ಕೋಸ್ಕರ ತಗೊಳ್ಳೇಬೇಕು ಅಂತ ಹೇಳಿ ನಾನು ತಗೊಂಡೆ. ಅಂಡ್ ಇದ್ರ ಕ್ಲೋತ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಇಟ್ಸ್ ಓಕೆ. 150 ರುಪೀಸ್ಗೆ ಬೇರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರಿಂದ ಅಲ್ಲ. ಇದ್ರದ್ದು ಲೆಂತ್ ಎಲ್ಲ ತುಂಬಾ ಚೆನ್ನಾಗಿದೆ, 3/4 ಸ್ಲೀವ್ ಎಲ್ಲ ಇದೆ. ಸೊ ನಂಗೆ ಇದು ಫಿಟ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಅಂಡ್ ಇದನ್ನ ಜೀನ್ಸ್ ಜೊತೆನೂ ಹಾಕ್ಬೋದು, ಇಲ್ಲ ಲೆಗ್ಗಿನ್ಸ್ ಜೊತೆನೇ ಹಾಕ್ಬೋದು. ಲೆಟ್ ಮೀ ಸಿ, ನಾನು ಹಾಕ್ಬಿಟ್ಟು ಎಲ್ಲಾದ್ರೂ ಫೋಟೋಸ್ ಎಲ್ಲಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಇದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ವೈಟ್ ದುಪ್ಪಟ್ಟ, ಬ್ಲಾಕ್ ದುಪ್ಪಟ್ಟ ನಿಮ್ಗೆ ಗೊತ್ತಿದೆ, ಯಾವುದೇ ಡ್ರೆಸ್ಸಿಗೆ ಮ್ಯಾಚ್ ಮಾಡಿ ನೀವು ಹಾಕ್ಬೋದು. ವೈಟ್ ದುಪ್ಪಟ್ಟ ನಂಗೆ ಬೇಕಿತ್ತು. ಆಕ್ಚುಲಿ ನನ್ನ ಹತ್ರ ಒಂದು ಆಫ್ ವೈಟ್ ದುಪ್ಪಟ್ಟ ಇದೆ, ಬಟ್ ಅದರ ಕಲರ್ ಆಫ್ ವೈಟ್ ಅಂಡ್ ಸೈಡಿಗೆ ಕೇರಳ ಸಾರಿಯಲ್ಲಿ ಅದ್ ಪಟ್ಟಿ ಬರುತ್ತಲ್ಲ, ಗೋಲ್ಡನ್ ಪಟ್ಟಿ, ಆ ತರದ್ದು ದುಪ್ಪಟ್ಟ. ಬಟ್ ನಂಗೆ ಒಂದು ವೈಟ್, ಪ್ಲೇನ್ ವೈಟ್ ಅಲ್ಲಿ ಬೇಕಿತ್ತು. ಅಂಡ್ ದಿಸ್ ವಾಸ್ ಜಸ್ಟ್ ಫಾರ್ 100 ರುಪೀಸ್. ಅದಕ್ಕೋಸ್ಕರ ಇದನ್ನೊಂದು ತಂದಿದ್ದೀನಿ. ಇದೆರಡನ್ನ ನಾನು ಶಿವಾಜಿನಗರಿಂದ ಪರ್ಚೇಸ್ ಮಾಡಿದ್ದಾಯ್ತಾ. ಫಸ್ಟಿಗೆಲ್ಲ ಕ್ಲೋತಿಂಗ್ ಐಟಮ್ ಮುಗಿಸ್ಬಿಡೋಣ ಆಯ್ತಾ. ಸೊ ನೆಕ್ಸ್ಟ್ ನಾನು ಜಯನಗರಿಗೆ ಬರುವಾಗ ನನ್ಗೆ ಅಲ್ಲಿ 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 ಈ ತರದ್ದು ಕಾರ್ಡಿಗನ್ಸ್ಗಳು ಹಾಗೂ ಈ ತರದ್ದು ಶರ್ಟ್ಸ್ಗಳು, ಟಿ ಶರ್ಟ್ಸ್ಗಳು ಎಲ್ಲ ಕಾಣ್ತಿದೆ. ಇದು ಆಕ್ಚುಲಿ ಈಗ ಟ್ರೆಂಡ್ ಅಲ್ಲಿ ಇದೆ ಆಯ್ತಾ. ಕ್ರೋಶೆ, ನೆಟ್ಟೆಡ್ ಈ ತರದ್ದೆಲ್ಲ ಮೆಟೀರಿಯಲ್ಸ್ ಇದೆಯಲ್ಲ, ಈಗ ಕರೆಂಟ್ಲಿ ಟ್ರೆಂಡ್ ಅಲ್ಲಿ ಇದೆ. ಅಂಡ್ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಕ್ರೀಮ್ ಅಲ್ಲಿ ಗೋಲ್ಡ್ ಸ್ಪೆಕ್ಸ್ ಇದ್ದು ಈ ತರ ಒಂದು ಕಾರ್ಡಿಗನ್, ಜಾಕೆಟ್ ಅಂತಾನು ಹೇಳ್ಬೋದು. ಸೊ ನಾವು ಸ್ಲೀವ್ಲೆಸ್ ಎಲ್ಲ ಹಾಕುವಾಗ ಇದನ್ನೆಲ್ಲ ಹಾಕೊಂಡು ಹೋಗ್ಬೋದು ನೀವು ಅನ್ಕಂಫರ್ಟೇಬಲ್ ಆಗಿದ್ರೆ. ಅಂಡ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ದಿಸ್ ವಾಸ್ ಜಸ್ಟ್ ಫಾರ್ 100 ರುಪೀಸ್. ಈ ತರದ್ದೆಲ್ಲ 100 ರುಪೀಸಿಗೆ ಒಂದು ಕಾರ್ಟ್ ಅಲ್ಲಿ ಹಾಕಿ ದುಡ್ಕೊಂಡು ಹೋಗ್ತಾ ಇರ್ತಾರೆ, ಇಲ್ಲ ಇಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹುಡುಕ್ಬೇಕಾಗತ್ತೆ. ಈವನ್ ಕುರ್ತಾಸ್ಗಳಲ್ಲಿ, ನಾನು ಅವಾಗ ತೋರಿಸಿದ ಕುರ್ತಾಸ್ಗಳಲ್ಲೂ ಕೂಡ ಹಾಗೆ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಸ್ವಲ್ಪ ಹುಡುಕಿ ಅವಾಗ ನಿಮ್ಗೆ ಒಳ್ಳೆ ಒಳ್ಳೆ ಪೀಸಸ್ಗಳು ಸಿಗುತ್ತೆ ಆಯ್ತಾ. ಸೊ ಆ ತರದ್ದೇ ಒಂದು ಪೀಸ್ ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಾಸಿ ಆಗಿದೆ. ಇದೆಲ್ಲಾದ್ರೂ ಮೋಸ್ಟ್ಲಿ ಅವ್ರ ಹತ್ರ ಎಲ್ಲ ಏನಿರುತ್ತೆ, ಈ ತರ ಬ್ರಾಂಡೆಡ್ ಪ್ರಾಡಕ್ಟ್ಸ್ಗಳು ಸ್ವಲ್ಪ ಡ್ಯಾಮೇಜ್ ಆಗಿದ್ರು ಈ ತರ ಅವರು ಲೋ ಪ್ರೈಸಿಗೆ ಮಾರ್ಬಿಡ್ತಾರೆ. ಸೊ ಐ ಥಿಂಕ್ ಆ ತರದ್ದು ಇದು ನನ್ಗೆ ತುಂಬಾ ಇಷ್ಟ ಆಯ್ತು. ಇದನ್ನ ಒಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಅಲ್ಲಿಂದಲೇ ನಾನು ಈ ತರದ್ದೊಂದು, ಈ ತರ ನೆಟ್ಟೆಡ್ ಈಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಆಯ್ತಾ. ಈ ತರ ಫುಲ್ ಇದೊಂಥರ ನೆಟ್ ತರ ಇದೆ, ಇಲ್ಲೆಲ್ಲ ಕಾಣಿಸುತ್ತೆ ನಿಮ್ಗೆ ಒಳಗೆ ಏನ್ ಹಾಕಿದೀವಿ ಅಂತ. ಬಟ್ ಇದನ್ನ ಏನ್ ಮಾಡ್ಬೋದು ಅಂದ್ರೆ ಅವಾಗ ಹೇಳ್ದಾಗೆ ನಾವು ಒಂದು ಸ್ಲೀವ್ಲೆಸ್ ಅಥವಾ ಸ್ಪೆಗೆಟಿ ಟಾಪ್ ಮೇಲೆ ಇದನ್ನ ಹಾಕೊಂಡು ಹೋಗ್ಬೋದು. ಇದು ನನ್ನ ಸೈಜ್ ಅಲ್ಲ, ಇದು ಎಮ್, ಬಟ್ ಇಟ್ ಮೇ ಲುಕ್ ಗುಡ್ ಆನ್ ಮೀ ಆಲ್ಸೋ. ಇದಕ್ಕೂ ಕೂಡ 100 ರುಪೀಸ್. ಸೊ ಅದಕ್ಕೋಸ್ಕರ ನಾನು ಬೈ ಮಾಡಿದೆ. ಮೈಕಲ್ ಕೋರ್ಸ್ ಅಂತ ಹಾಕಿದ್ದಾರೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಟ್ರೂ, ಬಟ್ ಸ್ವಲ್ಪ ಅಲ್ಪ ಸ್ವಲ್ಪ ಇಲ್ಲಿ ಸ್ವಲ್ಪ ಇದಿದೆ ನೋಡಿ, ಡ್ಯಾಮೇಜ್ ಅಂತ ಹೇಳಲ್ಲ, ಸ್ವಲ್ಪ ಸ್ಕ್ರಾಚ್ ತರ ಇದೆ. ಬಟ್ ಇಟ್ಸ್ ಓಕೆ, ಯಾರಿಗೆ ದೂರದಿಂದ ಕಾಣಿಸುತ್ತೆ ಅಲ್ವಾ. ಸೊ 100 ರುಪೀಸ್ಗೆ ಇದೊಂದು ನಾನು ಪರ್ಚೇಸ್ ಮಾಡಿದೆ. ಈ ಕಲರ್ ಕೂಡ ಚೆನ್ನಾಗಿದೆ, ಗ್ರೇ ಅಲ್ಲಿ ನಂಗೆ ಸಿಕ್ತು. ನೆಕ್ಸ್ಟ್ ನಾನು ಶಿವಾಜಿನಗರಲ್ಲಿ ಈ 2 ಇಯರಿಂಗ್ಸ್ ತಗೊಂಡೆ. ಸ್ವಲ್ಪ ಜಾಸ್ತಿ ಅಂತಾನೆ ಅನಿಸ್ತು ಇದಕ್ಕೆ ನಾನು ಕೊಟ್ಟಿರೋದು. ಸೊ ಇದು ಚೆನ್ನಾಗಿದೆ ಆಯ್ತಾ, ಪರ್ಲ್ ಡ್ರಾಪ್ ತರ ಇದೆ. ಅಂಡ್ ಈ ತರ ಬರುತ್ತೆ ಡಿಸೈನ್. ಓಕೆ, ಕಾಣಿಸ್ತಿದ್ಯಾ? ಸ್ವಲ್ಪ ಯುನೀಕ್ ಆಗಿ ಈ ಡಿಸೈನ್ ಕಾಣಿಸ್ತು. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. 150ನೋ 120ನೋ ಎಷ್ಟೋ ಕೊಟ್ಟಿದ್ದೀನಿ ಇದಕ್ಕೆ. ಸೊ ಸ್ವಲ್ಪ ಜಾಸ್ತಿ ಅನಿಸ್ತು. 100 ಅಲ್ಲಿ ಸಿಗುತ್ತೆ ಇದೆಲ್ಲ. ಇಟ್ಸ್ ಓಕೆ, ನಂಗೆ ಬೈ ಮಾಡ್ಲೇಬೇಕಿತ್ತು ಇದನ್ನ. ಸೊ ನೆಕ್ಸ್ಟ್ ನಾನು ಇದೊಂದು ತಂದೆ.
ಸೊ ಇದು ಅಮೆಝಾನ್ ಅಲ್ಲೆಲ್ಲ ನೋಡ್ಬೇಕಿದ್ರೆ 200 ಸಿಗುತ್ತೆ. ಸೊ ನಾನು ಇದಕ್ಕೆ ಸೇಮ್ 120ನೋ 150ನೋ ಎಷ್ಟೋ ಕೊಟ್ಟಿದ್ದೀನಿ ಅಷ್ಟೇ. ಜೀನ್ಸ್ ಒಟ್ಟಿಗೆಲ್ಲ ಹಾಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ಲಿಪ್, ಇದು ಆಕ್ಚುಲಿ ಕ್ಲಾ ಕ್ಲಿಪ್. ಕೂದ್ಲನ್ನ ಮೇಲೆ ಕಟ್ಬಿಟ್ಟು ಇದನ್ನ ಹಾಕ್ಬೋದು. ಇದು ಆಕ್ಚುಲಿ ಗೋಲ್ಡ್, ಒಂಥರ ಎಂತ ಡಲ್ ಗೋಲ್ಡ್ ಶೇಡ್ ಅಲ್ಲಿ ಇದೆ. ಅಂಡ್ ಎಲ್ಲಾದ್ರೂ ಟ್ರಾವೆಲಿಗೆಲ್ಲ ಹೋಗುವಾಗ ಸುಮ್ನೆ ಪ್ಲಾಸ್ಟಿಕ್ ಕ್ಲಿಪ್ ಹಾಕೋ ಬದಲು ಇದನ್ನ ಹಾಕೊಳ್ಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 100 ರೂಪೀಸ್ ನಾನು ಕೊಟ್ಟಿದ್ದೀನಿ. ಜಯನಗರಿಂದ ಪರ್ಚೇಸ್ ಮಾಡಿದ್ದೆ. ಅದೇ ಶಾಪ್ ಇಂದ ನಾನು ಇನ್ನೊಂದನ್ನು ಪರ್ಚೇಸ್ ಮಾಡಿದೆ. ಈ ಕ್ಲಿಪ್ ಇದು ಆಕ್ಚುಲಿ ಟ್ರೆಡಿಷನಲ್ ವೇರ್ ಗಳೆಲ್ಲ ಹಾಕುವಾಗ ಕ್ಲಿಪ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ. ಸೊ ಈ ತರ ಸ್ವಲ್ಪ ಕೂದ್ಲು ಇಟ್ಕೊಂಡು, ಇಲ್ಲ ಫುಲ್ ಕೂದ್ಲಿದ್ದು ಸ್ವಲ್ಪ ಕೂದ್ಲು ಇಟ್ಕೊಂಡು ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದೆ. ಇದಕ್ಕೆ 145 ರೂಪೀಸ್ ಕೊಟ್ಟಿದ್ದಷ್ಟೇ. ಸೊ ವರ್ತ್ ಇಟ್ ಅಂತ ಅನ್ಸ್ತು, ಅದಕ್ಕೆ ತಗೊಂಡೆ. ನಾನು ಎಷ್ಟೋ ಸಮಯದಿಂದ ಇದನ್ನ ಹುಡುಕ್ತಿದ್ದೆ ಆಯ್ತಾ. ಬಿಂದೀಸ್ಗಳು ಏನಕ್ಕೆ ಹುಡುಕ್ತಿದ್ದೆ ಅಂತ ನೀವು ಕೇಳಿದ್ರೆ, ನನ್ಗೆ ಆಕ್ಚುಲಿ ಈ ತರ ಮಲ್ಟಿ ಕಲರ್ಸ್ ಬಿಂದೀಸ್ಗಳು ನಾನು ತುಂಬಾ ಹುಡುಕ್ತಿದ್ದೆ. ನನ್ಗೆ ಇಲ್ಲಿ ಉಡುಪಿಯಲ್ಲಿ ಸಿಕ್ತಿತ್ತು ಆಯ್ತಾ. ಬಟ್ ಪ್ರಾಬ್ಲಮ್ ವಾಸ್ ಎಲ್ಲ ಕೂಡ ನನ್ಗೆ ಈ ವೆಲ್ವೆಟ್ ಫಿನಿಶ್ ಇರೋ ಮಲ್ಟಿ ಕಲರ್ ಬಿಂದೀಸ್ ಸಿಕ್ತಿತ್ತು. ಈ ಬಿಂದೀಸ್ಗಳ ಸ್ಪೆಷಾಲಿಟಿ ಏನಂದ್ರೆ ಇದು ಪ್ಲಾಸ್ಟಿಕ್ ಫಿನಿಶ್ ಇದೆ ಮೇಲೆ. ಅದಕ್ಕೆ ಏನ್ ಫಿನಿಶ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಒಂದು ಶೈನಿ ಫಿನಿಶ್ ಇದೆ. ಸೊ ಇದು ನೋಡುವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ, ಇವನ್ ಹಾಕೊಳ್ಳುವಾಗ್ಲೂ ತುಂಬಾ ಶೈನಿ ಆಗಿ ಗ್ಲಾಸಿ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನ ಎಷ್ಟು ಹುಡುಕಿದ್ರು ನಂಗೆ ಸಿಕ್ತಿರ್ಲಿಲ್ಲ. ಬೆಂಗಳೂರಲ್ಲಿ ನಮ್ಗೆ ಜಯನಗರಲ್ಲಿ ಒಂದು ಆಂಟಿ ಅದನ್ನ ಸೇಲ್ ಮಾಡ್ತಾ ಇದ್ರು. ಸೊ ಅಲ್ಲಿ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ನಾನು ಮೂರ್ ತಕೊಂಡ್ ಬಂದೆ. ಅಂಡ್ ಇದೊಂದು ಗೋಲ್ಡನ್ ಅಲ್ಲಿ ತಕೊಂಡ್ ಬಂದಿದ್ದೀನಿ ಅಷ್ಟೇ. ಕಾಣಿಸ್ತಿದೆ ಅಂದ್ಕೊಂಡಿದೀನಿ. ಇದು ಪ್ಲೇನ್ ಇದೆ ಆಯ್ತಾ. ಇದ್ರಲ್ಲಿ ಸ್ವಲ್ಪ ಶೈನ್ ಇದೆ, ಅದು ಕಾಣಿಸುತ್ತಾ ಇಲ್ವಾ ನಿಮ್ಗೆ. ಇದು ಫುಲ್ ಪ್ಲೇನ್ ಇದೆ ಈ ಮಲ್ಟಿ ಕಲರ್ ಬಿಂದಿ. ಇದ್ರಲ್ಲಿ ಸ್ವಲ್ಪ ಶೈನ್ ಇದೆ. ಅಂಡ್ ಇದು ಸ್ವಲ್ಪ ಚಿಕ್ಕ ಸೈಜ್, ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇದು. ಸೊ ಅದಕ್ಕೆ ಈ ಮೂರನ್ನ ತಗೊಂಡಿದ್ದೀನಿ. ಅಂಡ್ ಇದು ಗೋಲ್ಡನ್ ಅಲ್ಲಿ, ಇದು ಎಲ್ಲಾದ್ರೂ ಟ್ರೆಡಿಷನಲ್ ವೇರ್ ಎಲ್ಲ ಹಾಕುವಾಗ ಹಾಕೊಳ್ಬಹುದು. ಇದನ್ನೆಲ್ಲ ನಾನು ಕುರ್ತಾಗೆ ನನ್ನ ಅಭ್ಯಾಸ, ನಾನು ಕುರ್ತಾ ಯಾವ್ದು ಹಾಕಿದ್ದೀನಿ ಅದೇ ಕಲರ್ ಬಿಂದಿಯನ್ನ ಮ್ಯಾಚ್ ಮಾಡ್ಬಿಟ್ಟು ಹಾಕ್ತೀನಿ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಹುಡುಕ್ತಿದ್ದೆ. ಅಂಡ್ ಆನ್ ರೈಟ್ ಟೈಮ್ ನಂಗೆ ಇದು ಸಿಕ್ಬಿಡ್ತು. ಅಂಡ್ ಫಾರ್ ಮೈ ಸರ್ಪ್ರೈಸ್ ಇದು ಈಚ್ ಶೀಟಿಗೆ ಎಷ್ಟು ಗೊತ್ತಾ, ಜಸ್ಟ್ 10 ರೂಪೀಸ್. ಜಸ್ಟ್ 10 ರೂಪೀಸ್. ಐ ಜಸ್ಟ್ ಲವ್ ದಿಸ್ ಬಿಂದೀಸ್ ಆಯ್ತಾ. ಕಮಿಂಗ್ ಟು ದ ಎಂಡ್, ಲಾಸ್ಟ್ ಪ್ರಾಡಕ್ಟ್ ಯಾವ್ದಂತ ಗೆಸ್ ಮಾಡಿದ್ರಾ? ಓಕೆ, ಈ ಪ್ರಾಡಕ್ಟ್. ಸೊ ಈ ಇಯರಿಂಗ್ ನಾನೀಗ ಹಾಕೊಂಡಿರೋ ಇಯರಿಂಗ್, ಇದು ಕೂಡ ನಾನು ಜಯನಗರಿಂದ ಪರ್ಚೇಸ್ ಮಾಡಿದ್ದು. ಬರೇ 100 ರೂಪೀಸ್ ಕೊಟ್ಟಿದ್ದೀನಿ ನಾನು ಇದಕ್ಕೆ. ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ಈ ಕಲರ್ ಕೂಡ ಚೆನ್ನಾಗಿದೆ. ಅಂಡ್ ರೋಸ್ ಗೋಲ್ಡ್ ಕಲರ್ ತರ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರದ್ದು ಡಿಸೈನ್, ಇದ್ರದ ಮೆಟೀರಿಯಲ್ ನಂಗೆ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಅಂಡ್ ಈ ತರ ವಿಡಿಯೋಸ್ ಗಳ ಟೈಮಲ್ಲೆಲ್ಲ ಹಾಕ್ಬೋದು ಅಂತ ಎಣ್ಸ್ಬಿಟ್ಟೆ ನಾನು ತಂದಿದ್ದು. ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ಈ ಇಯರಿಂಗ್ ಅಂತ ಕಮೆಂಟ್ ಮಾಡಿದಿರಿ ಅವರಿಗೆಲ್ಲ ಒಂದು ಸರ್ಪ್ರೈಸ್ ಕೊಡ್ತೀನಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.